ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ ಸಂಸ್ಥೆ ಒಂದು ಡೇಟಾವನ್ನು ಬಿಡುಗಡೆಗೊಳಿಸಿದೆ. ಈ ಮೂಲಕ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇಶದ ಇತರ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಹೋಲಿಕೆ ಮಾಡಿದಾಗ ಆರ್ಥಿಕವಾಗಿ ಮೂರನೇ ಶ್ರೀಮಂತರಾಗಿದ್ದಾರೆ. ಹೌದು, ನೀವು ಕೇಳ್ತಿರೋದು ಸತ್ಯ. ಬಡ ಬ್ಯಾಕ್ಗ್ರೌಂಡು ಅಂದರೆ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಇಡೀ ದೇಶದಲ್ಲಿ ಮೂರನೇ ಶ್ರೀಮಂತ ಮುಖ್ಯಮಂತ್ರಿ ಅಂತ ಗುರುತಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅವ್ರ ಹತ್ರ ಇರೋ ಹಣ ಯಾವುದು? ಟಾಪ್ 1 ಶ್ರೀಮಂತ ಮುಖ್ಯಮಂತ್ರಿ ಯಾವ ರಾಜ್ಯದವರು, ಯಾರು ಟಾಪ್ ಲಾಸ್ಟ್ ಅಲ್ಲಿ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ನೋಡಿ. ದೇಶದ ಧನಿಕ ಹಾಗೂ ನಂಬರ್ 1 ಶ್ರೀಮಂತ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ಎನ್ ಚಂದ್ರಬಾಬು ನಾಯ್ಡು. ಇವರ ಬಳಿ ಬರೋಬ್ಬರಿ 931 ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಇದೆ. ದೇಶದ 2ನೇ ಶ್ರೀಮಂತ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅರುಣಾಚಲ ಪ್ರದೇಶದ ಪೆಮಾ ಖಂಡು ಬಳಿ 322 ಕೋಟಿ ರೂಪಾಯಿ ಆಸ್ತಿ ಇದೆ. ಇನ್ನು ನಮ್ಮೆಲ್ರಿಗೂ ತಿಳ್ಕೊಳ್ಳೇಬೇಕಾಗಿರುವಂತಹ 3ನೇ ಧನಿಕ ಮುಖ್ಯಮಂತ್ರಿ, ಅದು 3ನೇ ಸ್ಥಾನ ಪಡೆದಿರುವಂತಹದ್ದು ಯಾರು ಅಂತ ಹೇಳಿದ್ರೆ CM ಸಿದ್ದರಾಮಯ್ಯ. ಅವರು 23 ಕೋಟಿ ಸಾಲವನ್ನ ಹೊಂದಿದ್ದು 51 ಕೋಟಿ ಒಟ್ಟು ಆಸ್ತಿಯನ್ನ ಹೊಂದಿದ್ದೀನಿ ಅಂತ ಘೋಷಣೆ ಮಾಡುವ ಮೂಲಕ 3ನೇ ಶ್ರೀಮಂತ ಮುಖ್ಯಮಂತ್ರಿ ಅಂತ ಹೇಳಿ ಸ್ಥಾನವನ್ನ ಪಡೆದಿದ್ದಾರೆ. ದೇಶದಲ್ಲಿ 31 ರಾಜ್ಯಗಳ ಮುಖ್ಯಮಂತ್ರಿಗಳ ಆದಾಯ ಹಾಗೂ ಆಸ್ತಿ ಘೋಷಣೆಯನ್ನ ಲೆಕ್ಕ ಹಾಕೋದಾದ್ರೆ 1630 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ, ಈ 3 ಜನ ಟಾಪ್ 3 ಅಂತ ಏನು ಹೇಳಿದ್ದಾರೆ, ಅವರು ಸಾಲ ಸಹ ಘೋಷಣೆ ಮಾಡಿದ್ದಾರೆ. ನಂಬರ್ 1 ಪಟ್ಟ ಅಂದರೆ ಶ್ರೀಮಂತ ಮುಖ್ಯಮಂತ್ರಿ ಅಂತ ಹೇಳಿ ನಂಬರ್ 1 ಪಟ್ಟವನ್ನು ಪಡೆದಿರುವಂತಹ ಆಂಧ್ರ ಮುಖ್ಯಮಂತ್ರಿಯಾದಂತಹ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು 10 ಕೋಟಿ ಸಾಲವನ್ನು ತೋರಿಸಿದ್ದಾರೆ. ಹಾಗೆ 2ನೇ ಶ್ರೀಮಂತ CM ಅಂತ ಹೇಳಿ ಖ್ಯಾತಿ ಪಡೆದಿರುವಂತಹ ಪೆಮಾ ಖಂಡು ಅವರು ಸಹ 180 ಕೋಟಿ ಸಾಲವನ್ನು ತೋರಿಸಿದ್ದಾರೆ. ಇನ್ನು 3ನೇ ಸ್ಥಾನ ಪಡೆದಿರುವಂತಹ CM ಸಿದ್ದರಾಮಯ್ಯ ಸಹ ತಮ್ಮ ಬಳಿ 23 ಕೋಟಿ ಸಾಲ ಮಾಡಿದೀವಿ ಅಂತ ಹೇಳಿ ಲೆಕ್ಕ ಹೇಳಿದ್ದಾರೆ. ಆದರೂ ಸಹ ಎಲ್ಲಾ CMಗಳಿಗೆ ಕಂಪೇರ್ ಮಾಡಿದಾಗ ಈ 3 ಜನ ಅಗ್ರಸ್ಥಾನವನ್ನ ಅಲಂಕರಿಸಿದ್ದಾರೆ. ಸೊ ನಮ್ಮ CM ಯಾವುದೇ ಕಾರಣಕ್ಕೂ ಶ್ರೀಮಂತ ಪಟ್ಟಿಯಿಂದ ಸ್ಕಿಪ್ ಆಗಿಲ್ಲ. 3 ಸ್ಥಾನಗಳಲ್ಲಿದ್ದರೂ ಸಹ CM ಸಿದ್ದರಾಮಯ್ಯ 51 ಕೋಟಿ ಆಸ್ತಿ ಮೂಲಕ 3ನೇ ಶ್ರೀಮಂತ CM ಅಂತ ಹೇಳಿ ಘೋಷಣೆಗೆ ಒಳಪಟ್ಟಿದ್ದಾರೆ.